ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ ಸರ್, ಈ ಕ್ವಶನ್ ಪೇಪರು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 3ಗಾಗಿ. ಇಲ್ಲಿ ಯಾವತ್ತಪ್ಪ ನಿಮ್ಮ ಕಂಪ್ಯೂಟರ್ ಎಕ್ಸಾಮ್ ಇರುವಂಥದ್ದು ಇದೇ ಸೋಮವಾರದ ದಿನ ನಿಮಗೆಲ್ಲರಿಗೂ ಕೂಡ ಸೋಷಿಯಾಲಜಿ ಹಾಗೂ ಕಂಪ್ಯೂಟರ್ ಎಕ್ಸಾಮ್ ಇದೆ, ಅಂದರೆ ನಾಳೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದುವರಿಯಲಿ. ಪ್ರತಿಯೊಂದು ಸೈನ್ಸ್ ಕೋರ್ ಸಬ್ಜೆಕ್ಟ್ ಪೇಪರ್ಗಳು ನಿಮಗೆ ಮೊದಲು ಕನ್ನಡ ಮೀಡಿಯಮ್ ವರ್ಷನಲ್ಲಿರುತ್ತೆ, ತದನಂತರ ಇಂಗ್ಲೀಷ್ ಮೀಡಿಯಮಲ್ಲಿ ತಾವುಗಳು ನೋಡ್ಕೋಬೋದು. ಪಾರ್ಟ್ ಎ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 1 mark. Select the correct answer from the choices given. The port which transfer 1 bit of data at a time is called dash ಅಂತ ಇದೆ. ಅದಕ್ಕೆ ನಾವು ಕಂಪ್ಯೂಟರಲ್ಲಿ ಸೀರಿಯಲ್ ಪೋರ್ಟ್ ಅಂತ ಕರೆಯುತ್ತೇವೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 2. ಗಿವನ್ x is equal to 1, y is equal to 0, z is equal to 1, then min ಟರ್ಮ್ ವಿಲ್ ಬಿ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. XYZ, ಅದರ ವೈ ಮೇಲೆ ಒಂದು ಬಾರ್ ಇದೆ. ಕ್ವಶನ್ ನಂಬರ್ 3 ನೋಡೋಣ. ಇನ್ 3 ಇನ್ಪುಟ್ NAND ಗೇಟ್, ವಾಟ್ ವಿಲ್ ಬಿ ದಿ ಔಟ್ಪುಟ್ ವ್ಯಾಲ್ಯೂ ಇಫ್ ಔಟ್ಪುಟ್ ಈಸ್ ಲೋ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. 111 ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4. ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ಸ್. ಒಂದು ಸ್ಟೇಟ್ಮೆಂಟ್ ಇದೆ, ಅದಕ್ಕೆ ರೀಸನನ್ನು ಕೊಟ್ಟಿದ್ದಾರೆ. ಎ ಸ್ಟೇಕ್ ಈಸ್ ಎ FIFO ಡಾಟಾ ಸ್ಟ್ರಕ್ಚರ್. ರೀಸನಲ್ಲಿ ಸ್ಟೇಕ್ ಈಸ್ ಅನ್ ಆರ್ಡರ್ ಕಲೆಕ್ಷನ್ ಆಫ್ ಐಟಮ್ಸ್ ವೇರ್ ಇನರ್ಷನ್ ಆ್ಯಂಡ್ ಡಿಲೀಷನ್ ಟೇಕ್ ಪ್ಲೇಸ್ ಅಟ್ ದಿ ಸೇಮ್ ಎಂಡ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಆಗಿರುತ್ತೆ. ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಆ್ಯಂಡ್ ರೀಸನ್ ಈಸ್ ಟ್ರೂ ಅಂತ. ಕ್ಲಿಯರ್? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5. ವಿಚ್ ಈಸ್ ದಿ ಡಾಟಾ ಮೆಂಬರ್ ಆಫ್ ಕ್ಲಾಸ್ ಏರಿಯಾ. ಇಲ್ಲಿ ಕ್ಲಾಸ್ ಏರಿಯಾವನ್ನು ಕೊಟ್ಟಿದ್ದಾರೆ, ಆಯಿತಾ. ABCD ಕೊಟ್ಟಿದ್ದಾರೆ. ಒಂದು ಇನ್ಪುಟ್ಟು, ಫೈಂಡ್, ಔಟ್ಪುಟ್ ಒಂದು, ರೇಡಿಯಸ್ ಒಂದು. ಈಗ 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ರೇಡಿಯಸ್ ಈಸ್ ದ ರೈಟ್ ಆನ್ಸರ್. ದಟ್ ಈಸ್ ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. 6ನೆಯ ಪ್ರಶ್ನೆ ವಿದ್ಯಾರ್ಥಿಗಳೇ, ಫ್ರೆಂಡ್ ಫಂಕ್ಷನ್ ಈಸ್ ಅ ಡ್ಯಾಶ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ನಾನ್ ಮೆಂಬರ್ ಫಂಕ್ಷನ್ ಈಸ್ ದ ರೈಟ್ ಆನ್ಸರ್. ನಾನ್ ಮೆಂಬರ್ ಫಂಕ್ಷನ್, ಅದು ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 7. ವಿಚ್ ಆಫ್ ದಿ ಫಾಲೋಯಿಂಗ್ ಮೆಂಬರ್ ಫಂಕ್ಷನ್ಸ್ ಡಿಲೊಕೇಟ್ಸ್ ಮೆಮೊರಿ ಸ್ಪೇಸ್ ಅಲಾಕೇಟೆಡ್ ಫಾರ್ ದಿ ಆಬ್ಜೆಕ್ಟ್ಸ್ ಅಂತ ಇದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಡಿಸ್ಟ್ರಕ್ಟರ್ ಈಸ್ ದ ರೈಟ್ ಆನ್ಸರ್. ಈಸ್ ಡಿಸ್ಟ್ರಕ್ಟರ್. Question number 8, my dear children. The class whose properties are inherited by another class is called as dash. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಸ್ ಕ್ಲಾಸ್ is the right answer. Is base class. That is option B is the right answer. Question number 9. Given input ಏನಿದೆ ಎಲ್ಲ ಓದ್ಕೊಳ್ಳಿ, ಇಂಟಿಜರ್ಸು, ಆಯಿತಾ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 9ಕ್ಕೆ ಅದು ಎ ಆಗಿರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 10, ಮೈ ಡಿಯರ್ ಚಿಲ್ಡ್ರನ್. ಕಲೆಕ್ಷನ್ ಆಫ್ ಡಾಟಾ ಎಲಿಮೆಂಟ್ಸ್ ಆರ್ಗನೈಸ್ಡ್ ಇನ್ ಟರ್ಮ್ಸ್ ಆಫ್ ರೋ ಆ್ಯಂಡ್ ಕಾಲಮ್ ಈಸ್ ಕಾಲ್ಡ್ ಆ್ಯಸ್ ಡ್ಯಾಶ್ ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಟೇಬಲ್ ಈಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ಈಸ್ ರೈಟ್. ಕ್ವಶನ್ ನಂಬರ್ 11. ವಿಚ್ ಆಫ್ ದಿ ಫಾಲೋಯಿಂಗ್ ಕಮ್ಯಾಂಡ್ಸ್ ಬಿಲಾಂಗ್ ಟು DCL ಅಂತ ಇದೆ. ಕ್ವಶನ್ ನಂಬರ್ 11ಕ್ಕೆ ಸರಿಯಾದ ಉತ್ತರ ರಿವೋಕ್ ಅಂತ ಇದೆ ಅಲ್ವಾ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12. ಆ್ಯನ್ ಇಂಟರ್ ಕನೆಕ್ಷನ್ ಆಫ್ ಆಟೋನಮಸ್ ಕಂಪ್ಯೂಟರ್ ಈಸ್ ಕಾಲ್ಡ್ ಆ್ಯಸ್ ಡ್ಯಾಶ್ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಕಂಪ್ಯೂಟರ್ ನೆಟ್ವರ್ಕ್ ಅನ್ನುವಂಥದ್ದು ಸರಿಯಾದ ಉತ್ತರ. ದಟ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13. ವಿಚ್ ಟೈಪ್ ಆಫ್ ನೆಟ್ವರ್ಕ್ ಕನೆಕ್ಟ್ಸ್ ಸಿಸ್ಟಮ್ ಸ್ಪ್ರೆಡ್ ಓವರ್ ಎ ಸಿಟಿ ಅಂತ ಇದೆ. HTTPನೋ, ಹಬ್ಬೋ, ಮಾಡೆಮ್ಮೋ. ಮಾಡೆಮ್ ಮುಖಾಂತರ ಹೆಂಗೆ ಮಾಡೋಕ್ಕಾಗತ್ತೆ? ಮ್ಯಾನ್, MAN ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ MAN, ಮ್ಯಾನ್. ಕ್ವಶನ್ ನಂಬರ್ 14. ದ ಟ್ರೇಡ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತ್ ದಿ ಹೆಲ್ಪ್ ಆಫ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಕಂಪ್ಯೂಟರ್ ಈಸ್ ಡ್ಯಾಶ್ ಅಂತ ಇದೆ. 14ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಇ ಕಾಮರ್ಸ್ ಈಸ್ ದ ರೈಟ್ ಆನ್ಸರ್. ಈಸ್ ಇ ಕಾಮರ್ಸ್.
XML ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್ ಅಂತ ಇದೆ. 15ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್ ಈಸ್ ದ ರೈಟ್ ಆನ್ಸರ್. ವಾಟ್ ಈಸ್ ದ ರೈಟ್ ಆನ್ಸರ್? ಎಕ್ಸ್ಟೆನ್ಸಿಬಲ್ ಮಾರ್ಕಪ್ language is the right answer. So right answer is here option D is the right ಅಲ್ಲ ಹೌದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಈಗ 15 MCQsಗಳು ಕಂಪ್ಲೀಟ್ ಆಗಿದೆ ಪಾರ್ಟ್ ಎನಲ್ಲಿ. ವಿ ಆರ್ ಮೂವಿಂಗ್ ಟುವರ್ಡ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗವ. ಡ್ಯಾಶ್ ಈಸ್ ಅನ್ ಎಕ್ಸಾಂಪಲ್ ಫಾರ್ DBMS ಸಾಫ್ಟ್ವೇರ್ ಅಂತ ಇದೆ. ಭಾಳ ಈಸಿ ಕಣ್ರಿ. MySQL ಅನ್ನುವಂಥದ್ದು ಸರಿಯಾದ ಉತ್ತರ. In random access method, records are stored on disk by using a dash algorithm ಅಂತ ಇದೆ. 17th question, right answer is hashing is the right answer. Right answer is hashing algorithm. 18ನೆಯ ಪ್ರಶ್ನೆ, question number 18. Hierarchical model organizes the data in dash like structure ಅಂತ ಇದೆ. ರೈಟ್ ಆನ್ಸರ್ ಈಸ್ ಹೈರಾರ್ಕಿಯಲ್. ಅದರಲ್ಲಿ ಟ್ರೀ ಸ್ಟ್ರಕ್ಚರ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 19. ವೀಕ್ ಎಂಟಿಟಿ ಈಸ್ ರೆಪ್ರೆಸೆಂಟೆಡ್ ಬೈ ಯೂಸಿಂಗ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಡಬಲ್ ರೆಕ್ಟ್ಯಾಂಗಲ್ ಈಸ್ ದ ರೈಟ್ ಆನ್ಸರ್ ಈಸ್ ಡಬಲ್ ರೆಕ್ಟ್ಯಾಂಗಲ್. ಕ್ವಶನ್ ನಂಬರ್ 20. ಎ ಡ್ಯಾಶ್ ಕೀ ಈಸ್ ಎ ಫೀಲ್ಡ್ ಇನ್ ಎ ರಿಲೇಷನಲ್ ಟೇಬಲ್ ದಟ್ ಮ್ಯಾಚಸ್ ದಿ ಪ್ರೈಮರಿ ಕೀ ಕಾಲಮ್ ಆಫ್ ಅನದರ್ ಟೇಬಲ್. ಕ್ವಶನ್ ನಂಬರ್ 20. ರೈಟ್ ಆನ್ಸರ್ ಈಸ್ foreign is the right answer. Part B, we have already completed 20 marks questions. ಅಂದರೆ ಪಾರ್ಟ್ ಎ 20 ಮಾರ್ಕ್ಸಿಗಿತ್ತು. ನೀವು 21 ತೆಗೆದುಕೊಂಡ್ರೆ 21 is a passing marks for computer science exam. ಕಂಪ್ಯೂಟರ್ ಸೈನ್ಸು ಪಾಸಾಗಬೇಕು ಅಂದರೆ 21 ಅಂಕಗಳನ್ನು ತಾವುಗಳು ತೆಗಿಬೇಕು. ಆಲ್ರೆಡಿ ನಾವು 7ರಿಂದ 8 ನಿಮಿಷದಲ್ಲಿ ಈಗ 20 ಮಾರ್ಕ್ಸಿನ ಕೀ ಆನ್ಸರ್ಗಳನ್ನು ನೋಡಿಕೊಂಡ್ವಿ ವಿತ್ ಕ್ವಶನ್ ಆನ್ಸರ್. ಹೌದಲ್ವಾ? ಅಂದರೆ ಯು ಹ್ಯಾವ್ ಮೋರ್ ಟೈಮ್, ಯು ಶುಡ್ ಯುಟಿಲೈಸ್ ಇನ್ ಎಕ್ಸಾಮ್ ಅಂತ. ಆನ್ಸರ್ ಎನಿ 4 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಭಾಳ ಈಸಿಯಾಗಿ ಇರುವಂಥದ್ದು. ರೈಟ್ ದಿ ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿ ಥಿಯರಮ್ ಅಂತ ಇದೆ. ಭಾಳ ಈಸಿ. ಯಾವುದಾದ್ರೂ ರೈಟ್ ದ ಪ್ರಿನ್ಸಿಪಲ್ ಅಂತ ಕೇಳಿದರೆ 2 ಬರೆದ್ರೂ ಮಾರ್ಕ್ಸ್ ಸಿಗುತ್ತೆ. ಚೇಂಜಿಂಗ್ ಈಚ್ ಆರ್ ಸೈನ್ ಪ್ಲಸ್ ಟು ಆ್ಯನ್ ಎಂಡ್ ಸೈನ್ ಮೈನಸ್. ಚೇಂಜಿಂಗ್ ಈಚ್ ಆ್ಯಂಡ್ ಸೈನ್ ಟು ಆ್ಯನ್ ಆರ್ ಸೈನ್ ಪ್ಲಸ್. ಚೇಂಜಿಂಗ್ ಈಚ್ 0/1 ಆ್ಯಂಡ್ ಈಚ್ 1/0. ಕ್ವಶನ್ ನಂಬರ್ 22. ಪ್ರೂವ್ ಆಲ್ಜಿಬ್ರಿಕಲ್ x ಪ್ಲಸ್ xy ಈಸ್ ಈಕ್ವಲ್ ಟು x ಅಂತ ಇದೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಡೆಡ್ ಈಸಿ. ಹೇಗೆ? ಈಗ ನೋಡಿ ಸರ್, ಇದರ ಕೆಳಗಡೆ ಏನಂತ ಬರೀತೀರಾ? ಈಸ್ ಈಕ್ವಲ್ ಟು ಎಕ್ಸ್ ಬ್ರ್ಯಾಕೆಟಲ್ಲಿ 1 + y ಅಂತ ಬರೀತೀರಾ. ಕ್ಲಿಯರ್? ಹೌದಲ್ವಾ? ಎಕ್ಸ್ ಇಂಟು 1 ಎಕ್ಸ್ ಆಗುತ್ತೆ. ಎಕ್ಸ್ ಪ್ಲಸ್ಸಲ್ಲಿ XY ಅಂದರೆ XY ಅಂತ ಆಗುತ್ತೆ. ಸರಿ ಬರುತ್ತೆ. ಅದನ್ನು ಬಿಡಿಸಿ ಬರೆದುಕೊಳ್ಳುವುದು. ನಂತರದಲ್ಲಿ ಯಾವುದು ಲಾಸ್ಟಿಗೆ ಆನ್ಸರ್ ಬರುವಂಥದ್ದು ಎಲ್ಲ ಮಾಡಿದರೆ ಎಕ್ಸ್ ಅಂತ ಬರುತ್ತಪ್ಪ. ನೆಕ್ಸ್ಟ್, ಡಿಫೈನ್ ಡಾಟಾ ಎನ್ಕ್ಯಾಪುಲೇಷನ್ ಅಂತ ಇದೆ. ಭಾಳ ಈಸಿಯಾಗಿರುವಂಥದ್ದು. ರ್ಯಾಪಿಂಗ್ ಆಫ್ ಡಾಟಾ ಆ್ಯಂಡ್ ಫಂಕ್ಷನ್ಸ್ ಇಂಟು ಎ ಸಿಂಗಲ್ ಯೂನಿಟ್ ಈಸ್ ಕಾಲ್ಡ್ ಎನ್ಕ್ಯಾಪ್ಸುಲೇಷನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ವಾಟ್ ಈಸ್ ಪಾಲಿಮಾರ್ಫಿಸಮ್ ಅಂತ ಇದೆ. ದಿ ಎಬಿಲಿಟಿ ಆಫ್ ಯೂಸಿಂಗ್ ಆಪ್ರೇಟರ್ ಆರ್ ಫಂಕ್ಷನ್ ಇನ್ ಮೋರ್ ದ್ಯಾನ್ ಒನ್ ಫಾರಮ್ ಇನ್ ಎ ಪ್ರೋಗ್ರಾಮ್ ಈಸ್ ಕಾಲ್ಡ್ ಪಾಲಿಮಾರ್ಫಿಸಮ್ ಅನ್ನುವಂಥದ್ದು ಸರಿಯಾದ ಉತ್ತರ. ಎಕ್ಸ್ಪ್ಲೇನ್ ಎನಿ 2 ಫೀಚರ್ಸ್ ಆಫ್ ಪ್ಯಾರಾಮೆಟರೈಸ್ಡ್ ಕನ್ಸ್ಟ್ರಕ್ಟರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 24ಗೆ ಪ್ಯಾರಾಮೆಟರೈಸ್ಡ್ ಕನ್ಸ್ಟ್ರಕ್ಟರ್ಸ್ ಕ್ಯಾನ್ ಬಿ ಓವರ್ಲೋಡೆಡ್ ಅಂತ ಒಂದು, ಅಥವಾ ಪ್ಯಾರಾಮೆಟರೈಸ್ಡ್ ಕನ್ಸ್ಟ್ರಕ್ಟರ್ ಕ್ಯಾನ್ ಹ್ಯಾವ್ ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಡಿಫಾಲ್ಟ್ ವ್ಯಾಲ್ಯೂಸ್. 2 ಆಯಿತು. ಇನ್ನೊಂದು ಹೇಳ್ತೀನಿ, 2 ಬರೆದ್ರೆ ಸಾಕು. ಫಾರ್ ಆ್ಯನ್ ಆಬ್ಜೆಕ್ಟ್ ಕವರ್ಡ್ ವಿತ್ 1 ಆರ್ಗ್ಯುಮೆಂಟ್, ಕನ್ಸ್ಟ್ರಕ್ಟರ್ ವಿತ್ ಓನ್ಲಿ 1 ಆರ್ಗ್ಯುಮೆಂಟ್ ಈಸ್ ಅವೋಕ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಅನ್ನುವಂಥದ್ದು ಇನ್ನೊಂದು ಪಾಯಿಂಟು. 2-3ರಲ್ಲಿ ಯಾವುದಾದ್ರೂ ಒಂದು ಬರಿಬೋದು. ಕ್ವಶನ್ ನಂಬರ್ 25, ಇದು ಗೊತ್ತಿರುವಂಥದ್ದು, ಎಲ್ಲ ಮಾಡೇ ಮಾಡ್ತೀರಾ.
ರೈಟ್ ಎ ನೋಟ್ ಆನ್ ಸೀಕ್ವೆನ್ಷಿಯಲ್ ಫೈಲ್ ಆರ್ಗನೈಸೇಷನ್ ಅಂತ ಇದೆ. ಇದು ಕೂಡ ಭಾಳ ಈಸಿಯಾಗಿ ಬರೆಯುವಂಥದ್ದು. ಧನ್ಯವಾದಗಳು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಮುಂದಿನ ಕಾಣುವಂತಹ ಎಲ್ಲ ಪ್ರಶ್ನೆಗಳು ಬಹಳ ಈಸಿಯಾಗಿ ಇರುವಂಥದ್ದು, ಆಯಿತಾ. ಇದ್ರ ಬಗ್ಗೆ ನಾನು ನಿಮಗೆ ಭಾಳ ಹೇಳಿದೆ, ಬಯೋಸ್ ಅಂದರೆ ಏನು ಅಂತ. ಭಾಳ ದಿನಗಳಿಂದನೇ ಹೇಳ್ತಾ ಇದ್ದೀನಿ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಬಯೋಸ್ ಅಂತ. ಬಯೋಸ್ ಅಂದರೆ ಗೊತ್ತಾ ಪೂರ್ತಿ? ಏನೋ ಬೂಟ್ ಸ್ಟ್ರ್ಯಾಪ್ ಅಂತ ಹೇಳ್ತೀವಿ, ಗೊತ್ತಾ? ಲೋಡರ್ ಅಂತ ಹೇಳ್ತೀವಿ. ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಅಂತ. ನೋಡಿ, ನಿಮಗೆ ಗೊತ್ತಿರಬೇಕೆಲ್ಲ ಅಲ್ವಾ. ಇಟ್ ಈಸ್ ಎ ಸ್ಮಾಲ್ ಚಿಪ್ ಆನ್ ದಿ ಮದರ್ ಬೋರ್ಡ್. ಬಯೋಸ್ ಅಂದ್ರೇ ಒಂದು ಸ್ಮಾಲ್ ಚಿಪ್ ಅಂತ ಕರಿತೀವಿ, ಮದರ್ ಬೋರ್ಡಲ್ಲಿ ಇರುವಂಥದ್ದು. ದಟ್ ಹೋಲ್ಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ಲೋಡ್ ದಿ ಹಾರ್ಡ್ವೇರ್ ಸೆಟ್ಟಿಂಗ್ ರಿಕ್ವೈರ್ಡ್ ಟು ಆ್ಯಕ್ಟಿವೇಟ್ ವೇರಿಯಸ್ ಡಿವೈಸಸ್ ಲೈಕ್ ಕೀಬೋರ್ಡ್, ಮಾನಿಟರ್ಸ್ ಆರ್ ಡಿಸ್ಕ್ ಡ್ರೈವ್ಸ್ ಅಂತ, ಆಯಿತಾ. ನೆನಪಿರಲಿ, ಈ ಬಯೋಸು ಕರೆಕ್ಟಾಗಿ ಅಪ್ಲೋಡ್ ಆಗಲಿಲ್ಲ ಅಂದರೆ ಆವಾಗ ನಿಮ್ಮ ಉಳಿದ ಎಲ್ಲ ಸೆಟ್ಟಿಂಗ್ಗಳು ವರ್ಕ್ ಆಗಲ್ಲ. ಫಾರ್ ಎಕ್ಸಾಂಪಲ್, ದಿ ಬಯೋಸ್ ರನ್ಸ್ ವೆನ್ ದ ಕಂಪ್ಯೂಟರ್ ಈಸ್ ಸ್ವಿಚ್ಡ್ ಆನ್. ಕಂಪ್ಯೂಟರ್ ಆನ್ ಆಗ್ತಾ ಇದ್ದಂಗೆ ಬಯೋಸ್ ಸ್ವಿಚ್ಡ್ ಆನ್ ಅಂದರೆ ಪವರ್ ಕೇಬಲ್ ನೀವು ಆನ್ ಮಾಡ್ತಾ ಇದ್ದಂಗೆ, CPU ಬಟನ್ ಒತ್ತುತ್ತಾ ಇದ್ದಂಗೆ ಆ ಬಯೋಸ್ ರನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಯೋಸ್ ರನ್ ಆಗಿಬಿಟ್ಟು ಎಲ್ಲರನ್ನು ಕನೆಕ್ಟಿಗೆ ತಗೊಳುತ್ತೆ. ಯಾವುದು? ಒಂದು ಕೀಬೋರ್ಡು, ಒಂದು ಮಾನಿಟ್ರು, ಒಂದು ಡಿಸ್ಕ್ ಡ್ರೈವ್ಸು. ಡಿಸ್ಕ್ ಡ್ರೈವ್ ಅಂತ ಹೇಳಿದರೆ ಫ್ಲಾಫಿ ಡಿಸ್ಕ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಅಥವಾ ಹಾರ್ಡ್ ಡ್ರೈವ್ ಆಗಿರ್ಬೋದು, ಅಥವಾ ಎಕ್ಸೆಟ್ರಾ. ನೆಕ್ಸ್ಟು, ಇಟ್ ಪರ್ಫಾರ್ಮ್ಸ್ ಎ ಪವರ್ ಆನ್ ಸೆಲ್ಫ್ ಟೆಸ್ಟ್ ದಟ್ ಚೆಕ್ಸ್ ಇಫ್ ದ ಹಾರ್ಡ್ವೇರ್ ಡಿವೈಸಸ್ ಆರ್ ಪ್ರೆಸೆಂಟ್ ಆ್ಯಂಡ್ ಫಂಕ್ಷನಿಂಗ್ ಪ್ರಾಪರ್ಲಿ. ಬಯೋಸ್ ಕೆಲಸನೇ ಅದು, ಎಲ್ಲರೂ ಕೂಡ ಗೊತ್ತಿರುವಂಥದ್ದು. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್. ಚೆನ್ನಾಗಿ ಓದಿ, ಒಳ್ಳೆಯ ಅಂಕಗಳನ್ನು ಎಕ್ಸಾಮಲ್ಲಿ ತೆಗೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮ ಅಮೂಲ್ಯವಾದ 10 ನಿಮಿಷಗಳ ಕಾಲ ಸಮಯ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಎಕ್ಸಾಮ್ ಮುಗಿದಾದ ತಕ್ಷಣ ದಯವಿಟ್ಟು ನಮಗೆ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಪೇಪರನ್ನು ಕಳುಹಿಸಿಕೊಡಿ ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್.